ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಮಾರ್ಚ್ 25ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಮೊದಲ ಆರ್ಟಿಕಲ್ ಗವರ್ಮೆಂಟ್ ಸ್ಟೆಪ್ಸ್ ಇನ್ ಟು ಟ್ಯಾಕಲ್ ರಷ್ಯನ್ ಟ್ರೇಡ್ ಹರ್ಡಲ್ಸ್ ಅನ್ನುವಂಥದ್ದು. ಭಾರತದ ಸರ್ಕಾರ ಅನ್ನುವಂಥದ್ದು ಮಲ್ಟಿ ಮಿನಿಸ್ಟ್ರಿಯಲ್ ಗ್ರೂಪ್ಗೆ ಕನ್ವೆ ಮಾಡಿದೆ. ಯಾವ ರೀತಿಯಾಗಿ ಟ್ರೇಡ್ ವಿತ್ ರಷ್ಯಾದ ವಿಚಾರದಲ್ಲಿರ್ತಕ್ಕಂಥ ಚಾಲೆಂಜಸ್ಗಳನ್ನು ಓವರ್ಕಮ್ ಮಾಡಬೇಕು, ಪೇಮೆಂಟ್ಸ್ಗಳಾಗಿರ್ಬೋದು, ಎಕ್ಸ್ಪೋರ್ಟರ್ಸ್ಗಳಿಗೆ ಇಂಪೋರ್ಟರ್ಸ್ಗಳಿಗೆ ಮಾಡುವಂಥ ಪೇಮೆಂಟ್ ಅನ್ನು ಕೂಡ ಒಳಗೊಂಡಂತೆ ಬೇರೆ ಬೇರೆ ವಿಚಾರಗಳಲ್ಲಿ ಈಗೇನು ಚಾಲೆಂಜಸ್ಗಳನ್ನು ನಾವು ರಷ್ಯಾದೊಟ್ಟಿಗಿನ ಟ್ರೇಡ್ನ ವಿಚಾರದಲ್ಲಿ ಎದುರಿಸ್ತಾ ಇದ್ದೇವೆ. ಇದನ್ನು ಟ್ಯಾಕಲ್ ಮಾಡೋದಕ್ಕೆ ಅಂತ ಹೇಳಿ ಮಲ್ಟಿ ಮಿನಿಸ್ಟ್ರಿಯಲ್ ಕಮಿಟಿಯನ್ನ ಈಗಾಗಲೇ ಭಾರತವು ತಯಾರು ಮಾಡಿರ್ತಕ್ಕಂಥದ್ದನ್ನ ಆರ್ಟಿಕಲ್ನಲ್ಲಿ ನಾವು ಕಾಣಬಹುದಾಗುತ್ತೆ. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಬೈಲ್ಯಾಟ್ರಲ್ ರಿಲೇಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಈ ಕಂಟೆಕ್ಸ್ಟ್ ನಲ್ಲಿ ಗವರ್ಮೆಂಟ್ ಇನ್ನೆಲ್ಲ ಯಾವೆಲ್ಲ ಸ್ಟೆಪ್ಸ್ ಗಳನ್ನ ತಗೊಂಡಿದೆ ರಷ್ಯಾದೊಟ್ಟಿಗಿನ ವ್ಯಾಪಾರದಲ್ಲಿ ಇರ್ತಕ್ಕಂಥ ಹರ್ಡಲ್ಸ್ ಗಳನ್ನ ಟ್ಯಾಕಲ್ ಮಾಡೋದಕ್ಕೆ ಅನ್ನುವಂಥದ್ದನ್ನ ನೋಡೋದಾದ್ರೆ, ರೀಸೆಂಟ್ ಕೋರ್ಸ್ ಆಫ್ ಅಪ್ಡೇಟ್ಸ್ ಗಳನ್ನ ನಾವು ನೋಡೋದಾದ್ರೆ, ಸಾಕಷ್ಟು ಪಾರ್ಲಿಮೆಂಟೇರಿಯನ್ಸ್ಗಳು ಇಂಡಿಯಾದ ಅಬ್ಸ್ಟೆನ್ಷನ್ ಏನಿದೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಿನ ವೋಟ್ ಮಾಡುವಂಥ ಸಂದರ್ಭದಲ್ಲಿ ಭಾರತ ಅಬ್ಸ್ಟೈನ್ ಮಾಡ್ತಿರ್ತಕ್ಕಂಥ ವಿಚಾರದಲ್ಲಿ ಇಂಡಿಯಾದ ಅಬ್ಸ್ಟೆನ್ಷನ್ಸ್ ಅಟ್ UN ವಿಚಾರದಲ್ಲಿ ಸಾಕಷ್ಟು ಪಾರ್ಲಿಮೆಂಟೇರಿಯನ್ಸ್ಗಳು ಕನ್ಸರ್ನ್ಸ್ಗಳನ್ನು ವ್ಯಕ್ತಪಡಿಸಿದ್ದಾರೆ. ಇದು ಭಾರತದ ಪಾಲಿಸಿಯ ಮೇಲೆ ಇಂಪ್ಯಾಕ್ಟ್ ಅನ್ನು ಉಂಟು ಮಾಡುತ್ತೆ. ಇಂಡಿಯಾದ ಟ್ರೇಡ್ US ಇಂಡಿಯಾದ ಟ್ರೇಡ್ ಮೇಲೆ ಇಂಪ್ಯಾಕ್ಟ್ ಉಂಟು ಮಾಡುತ್ತೆ ಅನ್ನುವಂಥದ್ದು ಪಾರ್ಲಿಮೆಂಟೇರಿಯನ್ಸ್ಗಳ ಕನ್ಸರ್ನ್ ಆಗಿದೆ. ಆದರೆ ಇದಕ್ಕೆ ಭಾರತದ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅವರು ರಿಪ್ಲೈನ ನೀಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ಬೋದು. ಇಂಡಿಯನ್ ಫಾರಿನ್ ಪಾಲಿಸಿ ಡಿಸಿಷನ್ಸ್ ಅನ್ನುವಂಥದ್ದು ಭಾರತದ ದೇಶದ ಭದ್ರತೆ ಮತ್ತು ದೇಶದ ಒಟ್ಟಾರೆ ಇಂಟ್ರೆಸ್ಟ್ ಅನ್ನ ಗಮನದಲ್ಲಿಟ್ಕೊಂಡು ತಗೊಳ್ಳಲಾಗುತ್ತೆ. ಹಾಗಾಗಿ ನಮ್ಮ ಥಿಂಕಿಂಗ್ಸ್ಗಳೊಟ್ಟಿಗೆ, ನಮ್ಮ ದೃಷ್ಟಿಕೋನದೊಟ್ಟಿಗೆ, ನಮ್ಮ ಇಂಟ್ರೆಸ್ಟ್ಗಳಿಗೆ ಇವೆಲ್ಲಕ್ಕೆ ಬೆಲೆಯನ್ನು ನೀಡಿ ನಾವು ನಿರ್ಧಾರಗಳನ್ನು ತಗೊಳ್ಳುವಂಥದ್ದು. ಹಾಗಾಗಿ ನಮ್ಮ ಫಾರಿನ್ ಪಾಲಿಸಿಯಲ್ಲಿ ನಾವು ತಗೊಳ್ಳುವಂಥ ನಿರ್ಧಾರಗಳು ಉಕ್ರೇನ್ ಸಿಚುಯೇಷನ್ಗೆ ಮತ್ತು ಇಶ್ಯೂಸ್ ಆಫ್ ಟ್ರೇಡ್ಗೆ ಇದನ್ನ ಲಿಂಕ್ ಮಾಡೋದು ಬೇಡ ಅಂತ ಹೇಳಿ ಇಲ್ಲಿ ಒಂದು ತಮ್ಮ ನಿರ್ಧಾರವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಹಾಗೇನೆ ಈಗಿನ ರೀಸೆಂಟ್ ಡೆವಲಪ್ಮೆಂಟ್ಸ್ ಗಳನ್ನ ನೋಡಿದ್ರೆ ಇವು ಪಾಸಿಬಲ್ ರಿವೈವಲ್ ಆಫ್ ರುಪಿ ರೀಬಲ್ ಟ್ರೇಡ್ ಅನ್ನ ತೋರಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಹೆಚ್ಚಿನದಾಗಿ ಎರಡು ರಾಷ್ಟ್ರಗಳ ನಡುವೆ ಒಂದು ಟ್ರೇಡ್ ಆಗ್ತಿದೆ ಅಂತ ಅಂದಾಗ ಸಾಮಾನ್ಯವಾಗಿ ಡಾಲರ್ ಅನ್ನ, ಅದರಲ್ಲೂ US ಡಾಲರ್ ಅನ್ನ ಹೆಚ್ಚಿನದಾಗಿ ಬಳಕೆ ಮಾಡ್ಕೊಳ್ಳುವಂಥದ್ದು. ಆದ್ರೆ ಈ ಸಂದರ್ಭದಲ್ಲಿ US ಆಗಿರ್ಬೋದು, ಬೇರೆ ವೆಸ್ಟರ್ನ್ ಕಂಟ್ರೀಸ್ಗಳ ಒಂದು ಎಕನಾಮಿಕ್ ಸ್ಯಾಂಕ್ಷನ್ಸ್ ಅನ್ನುವಂಥದ್ದು ರಷ್ಯಾದ ಮೇಲಿದೆ. ಈ ಹಿನ್ನೆಲೆಯಲ್ಲಿ ರಷ್ಯಾದಲ್ಲಿ ಫಾರಿನ್ ರಿಸರ್ವ್ಸ್ಗಳು ಕಡಿಮೆ ಆಗಬಹುದು. ಹಾಗಾಗಿ ರುಪಿ ರೂಬಲ್ ಟ್ರೇಡ್ ಏನಿದೆ ಇದು ಮತ್ತೆ ರಿವೈವ್ ಆಗ್ಬಹುದು ಅನ್ನುವಂಥದ್ದನ್ನ ಕೂಡ ಈಗಿನ ಇತ್ತೀಚಿನ ಡೆವಲಪ್ಮೆಂಟ್ಸ್ಗಳು ಇಂಡಿಕೇಟ್ ಮಾಡ್ತಾ ಇದೆ. ಎಕನಾಮಿಕ್ ಸ್ಯಾಂಕ್ಷನ್ಸ್ ಅನ್ನುವಂಥದ್ದು ರಷ್ಯನ್ ಬ್ಯಾಂಕ್ಸ್ಗಳ ವಿರುದ್ಧವಾಗಿ, ಎಂಟಿಟೀಸ್ಗಳ ವಿರುದ್ಧವಾಗಿ 40ಗಿಂತಲೂ ಕೂಡ ಹೆಚ್ಚಿನ US ಮತ್ತು ಯುರೋಪಿಯನ್ ಅಲೈಸ್ಗಳು ಈಗ ಮಾಡಿರುವಂಥ ಹಿನ್ನೆಲೆಯಲ್ಲಿ ರುಪಿ ರೂಬಲ್ ಟ್ರೇಡ್ ಅನ್ನುವಂಥದ್ದು ಮತ್ತೆ ರಿವೈವ್ ಆಗ್ಬಹುದು ಅನ್ನುವಂಥದ್ದನ್ನ ನಾವಿಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗತ್ತೆ. ಭಾರತದ ಪೊಸಿಷನ್ ಏನಿದೆ ಸ್ಟೆಡ್ ಫಾಸ್ಟ್ ಅಂಡ್ ಕನ್ಸಿಸ್ಟೆಂಟ್ ಆಗಿರ್ತಕ್ಕಂಥದ್ದು. ಇಂಡಿಯಾ ಅನ್ನುವಂಥದ್ದು ರಿಪೀಟೆಡ್ಲಿ ಇದು ಇಮಿಡಿಯೇಟ್ ಸೆಸೆಷನ್ ಆಫ್ ವೈಲೆನ್ಸ್ ಅನ್ನ ತಿಳಿಸ್ತಾನೆ ಇದೆ. ಎಲ್ಲ ಹಾಸ್ಟಿಲಿಟೀಸ್ಗಳನ್ನ ನಿಲ್ಲಿಸಬೇಕು ಅಂತ ಹೇಳಿ ತಿಳಿಸ್ತಾ ಇದೆ. ಆದ್ರೆ ಓಪನ್ ಆಗಿ ಕ್ರಿಟಿಸಿಸಮ್ ಮಾಡುವಂಥದ್ದನ್ನ ಮಾಡ್ತಾ ಇಲ್ಲ, ಅಥವಾ UNSCಯಲ್ಲಿ ಯಾವುದೇ ವೋಟಿಂಗ್ ಅನ್ನ ಕೂಡ ಭಾರತ ಮಾಡ್ತಾ ಇಲ್ಲ, ಬದಲಾಗಿ ಅಬ್ಸ್ಟೈನ್ ಆಗ್ತಾ ಇರ್ತಕ್ಕಂಥದ್ದು. ಆದ್ರೆ ಒಟ್ಟಾರೆ ಟ್ರೇಡ್ ಅನ್ನ ರಿವೈವ್ ಮಾಡೋದಕ್ಕೆ ಭಾರತ ತಗೊಳ್ತಿರ್ತಕ್ಕಂಥ ಸ್ಟೆಪ್ಸ್ ಅಂತ ಅಂದ್ರೆ ಭಾರತವು ಓಪನ್ ಆಗಿ ತಿಳಿಸ್ತಾ ಇದೆ, ನಿಮ್ಮ ನೀವು ಆಕ್ಷನ್ಸ್ ಗಳಿಂದ ಹಿಂದೆ ಸರಿರಿ, ವೈಲೆನ್ಸ್ ಅನ್ನ ಸ್ಟಾಪ್ ಮಾಡಿ ಅನ್ನುವಂತೆ ಕೆಲವು ಮಾತುಗಳನ್ನ ಆಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಭಾರತದ ಫಾರಿನ್ ಪಾಲಿಸಿ ಅನ್ನುವಂಥದ್ದು ಭಾರತದ ಇಂಟ್ರೆಸ್ಟ್, ನ್ಯಾಷನಲ್ ಇಂಟ್ರೆಸ್ಟಿನ ಮೇಲೆ ಗಮನ ಹರಿಸಿರೋದ್ರಿಂದ ಉಕ್ರೇನ್ ಸಿಚುಯೇಷನ್ ಅನ್ನ ಇಲ್ಲಿಗೆ ಮತ್ತು ಟ್ರೇಡ್ ವಿಚಾರಕ್ಕೆ ಲಿಂಕ್ ಮಾಡುವಂಥದ್ದು ಬೇಡ ಅಂತ ಹೇಳಿ ಒಟ್ಟಾರೆ ಭಾರತ ಸರ್ಕಾರದ ಸ್ಪಷ್ಟ ನಿಲುವಾಗಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಇಂಡಿಯಾ ಟು ಬಿ TB ಫ್ರೀ ಬೈ 2025 ಅಂತ ಹೇಳಿ ಭಾರತದ ಹೆಲ್ತ್ ಮಿನಿಸ್ಟರ್ ಮನ್ಸುಖ್ ಮಾಂಡವಿಯಾ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಹೆಲ್ತ್ ಅಂಡ್ ಎಜುಕೇಶನ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. 2021ರಲ್ಲಿನ ಭಾರತದ TB ಕೇಸಸ್ಗಳನ್ನು ನೋಡಿದಾಗ ಕಳೆದ ವರ್ಷಕ್ಕಿಂತ ಅಂದ್ರೆ 2020ಕ್ಕಿಂತಲೂ ಕೂಡ 19% ಇನ್ಕ್ರೀಸ್ ಆಗಿದೆ TB ಪೇಷಂಟ್ಸ್ಗಳ ಸಂಖ್ಯೆಯಲ್ಲಿ ಅನ್ನುವಂಥದ್ದು ಒಂದು ರಿಪೋರ್ಟ್, ಲೇಟೆಸ್ಟ್ ರಿಪೋರ್ಟ್ನ ಮುಖಾಂತರವಾಗಿ ತಿಳಿದು ಬಂದಿದೆ. ಆದ್ರೂ ಕೂಡ ಭಾರತವನ್ನ ಟ್ಯೂಬರ್ಕ್ಯುಲೋಸಿಸ್ ಫ್ರೀ ಆಗಿ 2025ರಲ್ಲಿ ಮಾಡುವಂಥದ್ದು ಭಾರತ ಸರ್ಕಾರದ ನಿಲುವಾಗಿದೆ. ಅದಕ್ಕಾಗಿ ಒಂದು ಕಮಿಟ್ಮೆಂಟ್ ಅನ್ನ ಸರ್ಕಾರ ತೋರಿಸ್ತಾ ಇದೆ. ಹಾಗಾಗಿ 2025ರಲ್ಲಿ ಭಾರತವು TB ಫ್ರೀ ಆಗುತ್ತೆ ಅಂತ ಹೇಳಿ ಮತ್ತೆ ರೀಅಫರ್ಮ್ ಮಾಡಿದ್ದಾರೆ ಭಾರತದ ಹೆಲ್ತ್ ಮಿನಿಸ್ಟರ್ ಅವರು. ಇಲ್ಲಿ TBಯ ಬಗ್ಗೆ ನಾವು ಯಾಕೆ ಮಾತಾಡ್ತಿದ್ದೇವೆ ಅಂತಂದ್ರೆ 24th ಮಾರ್ಚ್ ಅನ್ನ ವರ್ಲ್ಡ್ TB ಡೇ ಅಂತ ಹೇಳಿ ಆಚರಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ವರ್ಲ್ಡ್ TB ಡೇ ಯಾವಾಗ ಅಂತ ಅಂದಾಗ 24th ಮಾರ್ಚ್ ಅನ್ನುವಂಥದ್ದು ನಮಗೆ ನೆನಪಿರ್ಲಿ. ಇದರ ಸಂದರ್ಭದಲ್ಲಿ ಮಾತನಾಡಿದಂತಹ ಸಂದರ್ಭದಲ್ಲಿ ಈ 2025ರ ಗುರಿಯನ್ನ ಭಾರತ ಹೊಂದಿರತಕ್ಕಂಥದ್ದನ್ನ ತಿಳಿಸಲಾಗಿದೆ. ಇಲ್ಲಿ ನಾವು COVID-19ನಿಂದ ಕಲಿಬೇಕಾಗಿರ್ತಕ್ಕಂಥ ಪಾಠಗಳೇನು, TBಯನ್ನ ಕಂಟ್ರೋಲ್ ಮಾಡಲಿಕ್ಕೆ ಯಾವ ರೀತಿಯಾಗಿ ಇದು ಹೆಲ್ಪ್ ಮಾಡುತ್ತೆ ಅನ್ನುವಂಥದ್ದನ್ನ ನೋಡೋದಾದ್ರೆ,
ಕೋವಿಡ್-19 ಮತ್ತು ಟಿಬಿಯ ಇಂಪ್ಯಾಕ್ಟ್ ಅನ್ನ ಕಂಪೇರ್ ಮಾಡ್ತಾ ಫಸ್ಟ್ ಇಯರ್ನಲ್ಲಿ ಕೋವಿಡ್-19 ಅನ್ನುವಂಥದ್ದು 1.8 ಮಿಲಿಯನ್ ಪೀಪಲ್ ಈ ಒಂದು ವೈರಸ್ಸಿಗೆ ಸಕ್ಕಂಬಾಗಿದ್ದನ್ನ ನಾವು ಕಾಣ್ಬೋದಾಯ್ತು. 2010ರಿಂದ 20 ಈ ಒಂದು ದಶಕದಲ್ಲಿ 1.5 ಇಂದ 2 ಮಿಲಿಯನ್ ಇಂಡಿವಿಜುವಲ್ಸ್ಗಳು ಎವ್ರಿ ಇಯರ್ ಟಿಬಿಯಿಂದ ಸಾವಿಗೀಡಾಗಿದ್ದಾರೆ. ಆದರೆ ಈ ಎರಡು ಕಾಯಿಲೆಗಳಿಗೆ ಜಗತ್ತು ತೋರಿಸ್ತಾ ಇರ್ತಕ್ಕಂಥ ರೆಸ್ಪಾನ್ಸ್ ಅನ್ನುವಂಥದ್ದು ಡಿಫ್ರೆಂಟ್ ಆಗಿದೆ. ಟಿಬಿ ಅನ್ನುವಂಥದ್ದು ಡಿಸ್ಪ್ರಪೋರ್ಷನೇಟ್ಲಿ ಲೋ ಇನ್ಕಮ್ ನೇಷನ್ಸ್ ನಲ್ಲಿರ್ತಕ್ಕಂಥ ಪೀಪಲ್ ಅನ್ನ ಇದು ಸಾಕಷ್ಟು ಅಫೆಕ್ಟ್ ಮಾಡ್ತಾ ಇದೆ. ಪುವರ್ ಅಂಡ್ ವಲ್ನರಬಲ್ ಇದರಿಂದ ಬರ್ಡನ್ ಅನ್ನ ಫೇಸ್ ಮಾಡ್ತಾ ಇದ್ದಾರೆ. ಹೆಲ್ತ್ ಕೇರ್ನ ಮೇಲೆ ಕೋವಿಡ್-19 ಅನ್ನ ಮ್ಯಾನೇಜ್ ಮಾಡೋದಕ್ಕೆ ಯಾವ ರೀತಿಯಾಗಿ ಹೆಚ್ಚಿನ ಇಂಪ್ಯಾಕ್ಟ್ ಅನ್ನ, ಹೆಚ್ಚಿನ ಒಂದು ಎಕಾನಮಿಯನ್ನ, ಸಫಿಷಿಯಂಟ್ ಆದಂಥ ಬಡ್ಜೆಟ್ ಅನ್ನ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನ ಕೋವಿಡ್-19 ವಿಚಾರದಲ್ಲಿ ಹೇಗೆ ಹೆಚ್ಚುಗೊಳಿಸಲಾಯಿತೋ ಹಾಗೆ ಹೆಲ್ತ್ ಕೇರ್ನ ವಿಚಾರದಲ್ಲಿ ಕೋವಿಡ್-19ಗೆ ತೋರಿಸಿದಂಥ ಒಂದು ಕನ್ಸರ್ನ್ ಅನ್ನ ಟಿಬಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೂ ಕೂಡ ನೀಡಬೇಕಾಗತ್ತೆ. ಕೋವಿಡ್ಗೆ ಮ್ಯಾನೇಜ್ ಮಾಡೋದಕ್ಕೆ ಅಂತ ಹೇಳಿ ಹೆಲ್ತ್ ಕೇರ್ ಬರ್ಡನ್ ಅನ್ನುವಂಥದ್ದು ಕೋವಿಡ್ನ ಸಂದರ್ಭದಲ್ಲಿ ಹೆಚ್ಚಾಗಿದಾಗ ಟಿಬಿ ಕಂಟ್ರೋಲ್ಗೆ ಬಂದಂಥ ಒಂದು ಕನ್ಸರ್ನ್ ಅನ್ನುವಂಥದ್ದು ಹಿಂದೆ ಬಂತು. ಅಂದರೆ ಟಿಬಿ ಕಂಟ್ರೋಲ್ಗಿದ್ದಂಥ ಒಂದು ಕನ್ಸರ್ನ್ ಅನ್ನುವಂಥದ್ದು ಹಿಂದೆ ಸರಿದಿದ್ದರಿಂದನೇ 19% ಕೇಸಸ್ಗಳು ಕೂಡ ಹೆಚ್ಚಾಗೋದಕ್ಕೆ ಕಾರಣ ಆಗಿದೆ. ಒಟ್ಟಾರೆಯಾಗಿ ಟಿಬಿಗೂ ಕೂಡ ಅಷ್ಟೇ ಮಹತ್ವವನ್ನು ನೀಡಬೇಕು. ಇನ್ನು ಮುಂದಾದ್ರೂ ಕೂಡ ಕೋವಿಡ್-19 ನಾವು ಕಲ್ತಿರ್ತಕ್ಕಂಥ ಪಾಠಗಳನ್ನ ಇಲ್ಲಿಗೆ ಅಪ್ಲಿಕಬಲ್ ಆಗುವಂತೆ ಮಾಡಬೇಕು. ಕೋವಿಡ್-19 ಏನನ್ನ ಹೆಚ್ಚಿನದಾಗಿ ನಾವು ಮಾಡ್ತಿದ್ವಿ ಅಂತ ಅಂದ್ರೆ ಟೆಸ್ಟ್ ಮಾಡುವಂಥದ್ದು, ಟ್ರ್ಯಾಕ್ ಮಾಡುವಂಥದ್ದು, ಅವರನ್ನ ಟ್ರೀಟ್ ಮಾಡುವಂಥದ್ದೆಲ್ಲ ಏನ್ ಮಾಡ್ತಾ ಇದ್ವಿ, ಇದನ್ನ ನಾವು ಹೆಚ್ಚಿನದಾಗಿ ಟಿಬಿಯ ವಿಚಾರದಲ್ಲೂ ಕೂಡ ಮಾಡಬೇಕಾಗತ್ತೆ. ಟೆಸ್ಟಿಂಗ್ ಅನ್ನ ಸ್ಕೇಲ್ ಅಪ್ ಮಾಡಬೇಕು. ಟಿಬಿಯ ವಿಚಾರದಲ್ಲೂ ಕೂಡ ಟೆಸ್ಟಿಂಗ್ ಅನ್ನ ನಾವು ಸ್ಕೇಲ್ ಅಪ್ ಮಾಡಬೇಕಾಗತ್ತೆ. ಹಾಗೆ ವ್ಯಾಕ್ಸಿನ್ ಅನ್ನ ಬಿಗ್ಗೆಸ್ಟ್ ವಿಕ್ಟ್ರಿ ಅಗೇನ್ಸ್ಟ್ ಕೋವಿಡ್ ಏನು ಅಂತ ಅಂದ್ರೆ ವ್ಯಾಕ್ಸಿನ್ಸ್ಗಳ ವಿಚಾರದಲ್ಲಾದಂಥ ಡೆವಲಪ್ಮೆಂಟ್ಸ್ಗಳು, ಸಾಕಷ್ಟು ವ್ಯಾಕ್ಸಿನ್ಸ್ಗಳು ಡೆವಲಪ್ ಆಗಿದಂಥದ್ದು, ಇವುಗಳಿಗೆ ಅಂತ ಹೇಳಿ R&D ಅನ್ನುವಂಥದ್ದು ಸ್ಕೇಲ್ ಅಪ್ ಆಯಿತು. ಇದೆಲ್ಲ ಯಾವ ರೀತಿಯಾಗಿ ಜರುಗ್ತೋ ಅದೇ ರೀತಿಯಾಗಿ ಟಿಬಿಯ ವಿಚಾರದಲ್ಲೂ ಕೂಡ ಈ ಎಫರ್ಟ್ಸ್ಗಳು ರೆಪ್ಲಿಕೇಟ್ ಆಗಬೇಕು. ಲಾಬಿಯಿಂಗ್ ಫಾರ್ ಫಂಡಿಂಗ್ ಫ್ರಮ್ ಗೌರ್ಮೆಂಟ್ಸ್ ಅನ್ನುವಂಥದ್ದನ್ನ ತಡಿಬೇಕು. ಇಂಡಸ್ಟ್ರೀಸ್ಗಳು ಕೂಡ ಸಕ್ಸಸ್ಫುಲ್ ಆಗಿ ಟಿಬಿಗೆ ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡುವಂಥ ವಿಚಾರ ಜರುಗಿದಾಗ ಟಿಬಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ನೆರವಾಗುತ್ತೆ. ಸೋಷಿಯಲ್ ಸೆಕ್ಯೂರಿಟಿ ಪ್ರೋಗ್ರಾಮ್ಸ್ಗಳನ್ನ ಈ ಒಂದು ಟಿಬಿಯ ರಿಸ್ಕ್ನಿಂದ ಪ್ರಿವೆಂಟ್ ಮಾಡೋದಕ್ಕೆ ಅಂತ ಹೇಳಿ ತರಬೇಕಾಗತ್ತೆ. ಮಾಲ್ನ್ಯೂಟ್ರಿಷನ್ ಅನ್ನ ಅಡ್ರೆಸ್ ಮಾಡಬೇಕು, ಪಾವರ್ಟಿಯನ್ನ ಅಡ್ರೆಸ್ ಮಾಡಬೇಕು, ಇಮ್ಯುನೋ ಕಂಪ್ರೈಸಿಂಗ್ ಕಂಡೀಷನ್ಸ್ಗಳಾದಂಥ ಡಯಾಬಿಟಿಸ್ ಇರ್ಬೋದು, ಇವುಗಳನ್ನ ಅಡ್ರೆಸ್ ಮಾಡಬೇಕು. ಇವೆಲ್ಲವೂ ಕೂಡ ಟಿಬಿಯೊಟ್ಟಿಗೆ ಸ್ಟ್ರಾಂಗ್ ಆಗಿ ಅಸೋಸಿಯೇಟ್ ಆಗಿರ್ತಕ್ಕಂಥ ಫ್ಯಾಕ್ಟರ್ಸ್ಗಳಾಗಿದೆ. ಹಾಗಾಗಿ ಮೊದಲಿಗೆ ಇವುಗಳನ್ನ ನಾವು ಸಾಲ್ವ್ ಮಾಡ್ಕೊಳ್ಬೇಕಾಗುತ್ತೆ. ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ಗಳು ಕೂಡ ಇವು ನೆಗ್ಲೆಕ್ಟ್ ಆಗಿದ್ದಾವೆ, ಆದ್ರೂ ಕೂಡ ಅವು ಕೂಡ ಗಮನವನ್ನ ಹರಿಸ್ಬೇಕಾಗತ್ತೆ. ಅವುಗಳ ಮೇಲೂ ಕೂಡ ಗಮನವನ್ನ ಹರಿಸ್ಬೇಕಾಗತ್ತೆ. ಇಂಡೋರ್ ಸ್ಪೇಸಸ್ಗಳಲ್ಲಿ ವೆಂಟಿಲೇಷನ್ ವಿಚಾರ ಆಗಿರಬಹುದು, ಕ್ರೌಡ್ಸ್ಗಳನ್ನ ಅವಾಯ್ಡ್ ಮಾಡುವಂತೆ ಎಜುಕೇಟ್ ಮಾಡುವಂಥದ್ದು, ಇಂಡಿವಿಜುವಲ್ಸ್ಗಳನ್ನ ಪಾಸಿಬಲ್ ಇದ್ದಂಥ ಸಂದರ್ಭದಲ್ಲೆಲ್ಲ ಕೂಡ ಕ್ರೌಡನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ವಾಲಂಟರಿ ಮಾಸ್ಕಿಂಗ್ ಮಾಡೋದಾಗಿರಬಹುದು, ಅದರಲ್ಲೂ ಮುಖ್ಯವಾಗಿ ವೆಂಟಿಲೇಟೆಡ್ ಆಗಿರ್ತಕ್ಕಂಥ ಸ್ಪೇಸಸ್ಗಳಲ್ಲಿ, ಕ್ಲೋಸ್ಡ್ ಸ್ಪೇಸಸ್ಗಳಲ್ಲಿ ವಾಲಂಟರಿ ಮಾಸ್ಕಿಂಗು ಕೂಡ ಗಮನವನ್ನ ಹರಿಸಬೇಕು. ಈ ರೀತಿ ನಾವು ಕೋವಿಡ್ನಿಂದ ಕಲ್ತಿರ್ತಕ್ಕಂಥ ಪಾಠಗಳನ್ನ ಇಲ್ಲಿ ಅಪ್ಲಿಕಬಲ್ ಆಗುವಂತೆ ಮಾಡಿದ್ದೆ ಆದರೆ ಟಿಬಿಯನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ನೆರವಾಗುತ್ತೆ. ಇನ್ನು ಇನ್ವೆಸ್ಟ್ಮೆಂಟ್ ಅಂಡ್ ಆಕ್ಷನ್ ವಿಚಾರದಲ್ಲಿ ಪಬ್ಲಿಕ್ ಎಜುಕೇಶನ್ ಅನ್ನುವಂಥದ್ದು ಬಿಹೇವಿಯರ್ ಅನ್ನ ಟ್ರಾನ್ಸ್ಫಾರ್ಮ್ ಮಾಡುತ್ತೆ. ಇಲ್ಲಿ ಹೆಚ್ಚಿನ ಗಮನವನ್ನ ಎಜುಕೇಶನ್ ವಿಚಾರದಲ್ಲಿ ಹರಿಸಬೇಕು. ಟಿಬಿಯ ವಿಚಾರದಲ್ಲಿ ಜನಗಳನ್ನ ಎಜುಕೇಟ್ ಮಾಡಬೇಕು, ಅದರಲ್ಲಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಆಗುವಂತೆ ಮಾಡಬೇಕು. ಹಾಗೇನೆ ಇನ್ವಾಲ್ವ್ಮೆಂಟ್ ಆಫ್ ಪ್ರೈವೇಟ್ ಸೆಕ್ಟರ್ ಅನ್ನುವಂಥದ್ದು ಕೂಡ ಇವತ್ತು ನೀಡ್ ಆಫ್ ದಿ ಅವರ್ ಆಗಿದೆ. ಯಾವ ರೀತಿಯಾಗಿ ನಾವು ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡೋದಕ್ಕೆ ಹೆಚ್ಚಿನ ಪ್ರೈವೇಟ್ ಸೆಕ್ಟರ್ನ ಇನ್ವಾಲ್ವ್ಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೇವೆ, ಈ ರೀತಿಯಾಗಿ ಟಿಬಿಯನ್ನ ಹೊಡೆದೋಡಿಸೋದಕ್ಕೂ ಕೂಡ ಇದರ ವಿಚಾರದಲ್ಲಿ R&Dಗೂ ಕೂಡ ಪ್ರೈವೇಟ್ ಸೆಕ್ಟರ್ನ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ರ ಅವಶ್ಯಕತೆ ಇದೆ. ಒಟ್ಟಾರೆಯಾಗಿ ಸ್ಟೇಟ್ ಆಫ್ ದಿ ಆರ್ಟ್ ಟೆಕ್ನಾಲಜೀಸ್ಗಳಲ್ಲಿ ಭಾರತ ಇವತ್ತು ಇನ್ವೆಸ್ಟ್ ಮಾಡಬೇಕಾಗಿದೆ, ಕೆಪಾಸಿಟಿ ಬಿಲ್ಡ್ ಮಾಡಬೇಕಾಗಿದೆ, ಭಾರತದ ಹೆಲ್ತ್ ವರ್ಕ್ಫೋರ್ಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಬೇಕಾಗಿದೆ, ಪ್ರೈಮರಿ ಹೆಲ್ತ್ ಕೇರ್ ಫೆಸಿಲಿಟೀಸ್ಗಳನ್ನು ಸ್ಟ್ರೆಂಥನ್ ಮಾಡಬೇಕಾಗಿದೆ. ಟೆಲಿಮೆಡಿಸಿನ್ ಮತ್ತು ರಿಮೋಟ್ ಸಪೋರ್ಟಿಗೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಯಾಕೆ ಅಂತಂದ್ರೆ ಇವತ್ತಿಗೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೂರಲ್ ಅಂದ್ರೆ ಡಾಕ್ಟರ್ಸ್ಗಳ ಸಂಖ್ಯೆಯನ್ನು ನೋಡಿದಾಗ ಅರ್ಬನ್ ಏರಿಯಾಸ್ಗಳಿಗೆ ಕಂಪೇರ್ ಮಾಡಿದಾಗ ಇದು ಸ್ಕ್ಯೂಡ್ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಅಟ್ಲೀಸ್ಟ್ ಥ್ರೂ ಟೆಲಿಮೆಡಿಸಿನ್, ರಿಮೋಟ್ ಸಪೋರ್ಟ್ನ ಮುಖಾಂತರವಾಗಿ ಹೆಲ್ತ್ ಸರ್ವಿಸಸ್ಗಳನ್ನು ಅವರಿಗೆ ತಲುಪಿಸಬೇಕಾಗತ್ತೆ. ಒಟ್ಟಾರೆ ಟಿಬಿ ಮುಕ್ತ ರಾಷ್ಟ್ರವಾಗಿ ಭಾರತವನ್ನ 2025 ಮಾಡಬೇಕು ಅನ್ನುವಂಥ ಕಡೆಗೆ ಭಾರತದ ಸರ್ಕಾರ ಅನ್ನುವಂಥದ್ದು ಹೆಜ್ಜೆ ಇಡ್ತಾ ಇದೆ. ಆದರೆ ಅದಕ್ಕೆ ಒಂದಷ್ಟು ಸೆಟ್ ಬ್ಯಾಕ್ ಅನ್ನ ನಾವು ಈ ಕೋವಿಡ್-19 ಹಿನ್ನೆಲೆಯಲ್ಲಿ 2021 19% ಹೆಚ್ಚು ಕೇಸಸ್ಗಳ ಮುಖಾಂತರವಾಗಿ ಒಂದಷ್ಟು ಸೆಟ್ ಬ್ಯಾಕ್ ಅನ್ನ ಕಂಡಿದ್ದೇವೆ. ಈ ಸೆಟ್ ಬ್ಯಾಕ್ ನಿಂದ ನಾವು ಎಚ್ಚೆತ್ಕೊಳ್ಬೇಕು ಅಂತ ಅಂದ್ರೆ ಕೋವಿಡ್-19 ಅವಾಯ್ಡ್ ಮಾಡೋದಕ್ಕೆ ಏನೆಲ್ಲ ಮೆಜರ್ಸ್ಗಳನ್ನ ಎಷ್ಟೆಲ್ಲ ಕಷ್ಟದ ರೀತಿಯಲ್ಲಿ ತಗೊಂಡಿದ್ದೇವೆ, ಎಷ್ಟೆಲ್ಲ ಎಫರ್ಟ್ಸ್ಗಳನ್ನ ಹಾಕಿದ್ದೇವೆ, ಅದೇ ರೀತಿಯಾಗಿ ಅಲ್ಲಿಂದ ಪಾಠಗಳನ್ನ ಕಲಿತು ಟಿಬಿಗೂ ಕೂಡ ಆ ರೀತಿಯ ಎಫರ್ಟ್ಸ್ಗಳನ್ನ ಹಾಕಿದ್ದೆ ಆದ್ರೆ ಈ ಒಂದು ಗುರಿಯನ್ನ ನಾವು ಸಾಧಿಸೋದಕ್ಕೆ ನೆರವಾಗುತ್ತೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಟಿಬಿ ಯಾವ ಬ್ಯಾಕ್ಟೀರಿಯಾದಿಂದ ಬರುತ್ತೆ ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ.
ಮುಂದಿನ ಆರ್ಟಿಕಲ್ ಫಾರ್ಮ್ ಇನ್ಕಮ್ ಫೆಲ್ ಇನ್ 4 ಸ್ಟೇಟ್ಸ್ ಅಂತ ಹೇಳಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಅಗ್ರಿಕಲ್ಚರ್ನ ಅಡಿಯಲ್ಲಿ ನಾವು ಓದ್ಕೊಳ್ಬಹುದಾಗುತ್ತೆ. ಹಾಗೆ ಭಾರತದ ಎಕಾನಮಿ ಅಡಿಯಲ್ಲೂ ಕೂಡ ಇದು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದ ಜಿಡಿಪಿಗೆ ಅಗ್ರಿಕಲ್ಚರ್ ಅನ್ನುವಂಥದ್ದು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ, ಎಷ್ಟು ಪರ್ಸೆಂಟೇಜ್ ಆಫ್ ಕಾಂಟ್ರಿಬ್ಯೂಷನ್ ಅನ್ನ ನೀಡ್ತಾ ಇದೆ ಅನ್ನುವಂಥದ್ದನ್ನ ನೀವು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಫಾರ್ಮರ್ಸ್ ಇನ್ಕಮ್ ಅನ್ನ ಡಬ್ಲಿಂಗ್ ಮಾಡಬೇಕು ಅಂತ ಹೇಳಿ ಭಾರತ ಸರ್ಕಾರದ ನಿಲುವಿತ್ತು. 2015ರಿಂದ 2022ರ ಗುರಿಯನ್ನ ಹೊಂದಿ 2022ರ ಹೊತ್ತಿಗೆ ಫಾರ್ಮರ್ಸ್ ಇನ್ಕಮ್ ಅನ್ನ ಡಬಲ್ ಮಾಡಬೇಕು ಅನ್ನುವಂಥದ್ದು ಭಾರತದ ಗುರಿಯಾಗಿದ್ರೆ, ಆದ್ರೆ ಈಗ ಕೆಲವು ರಾಜ್ಯಗಳಲ್ಲಿ ಫಾರ್ಮ್ ಇನ್ಕಮ್ ಅನ್ನುವಂಥದ್ದು ಇನ್ನೂ ಕೂಡ ಕುಸಿತವನ್ನ ಕಂಡಿದೆ, ಫೆಲ್ ಆಗಿದೆ ಅನ್ನುವಂಥದ್ದನ್ನ ಈ ಪ್ಯಾನೆಲ್ ತಿಳಿಸ್ತಾ ಇದೆ. ಮಧ್ಯಪ್ರದೇಶ್, ಒಡಿಶಾ, ನಾಗಾಲ್ಯಾಂಡ್ ಕೂಡ ಸಿಮಿಲರ್ ಡ್ರಾಪ್ ಅನ್ನ ರಿಜಿಸ್ಟರ್ ಮಾಡಿವೆ. ಜಾರ್ಖಂಡ್ ಕೂಡ 30% ಡ್ರಾಪ್ ಅನ್ನ ಮಂತ್ಲಿ ಅರ್ನಿಂಗ್ಸ್ ನಲ್ಲಿ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು. ಈ 3 ರಾಜ್ಯಗಳಲ್ಲೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗಿದೆ. ಒಟ್ಟಾರೆ ಇಲ್ಲಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಅನ್ನುವಂಥದ್ದು ತಿಳಿಸುವ ಪ್ರಕಾರ ಒಟ್ಟಾರೆ 4 ರಾಜ್ಯಗಳು ಪ್ಯಾನಲ್ ತಿಳಿಸುವಂತೆ ಫಾರ್ಮ್ ಇನ್ಕಮ್ ಅನ್ನುವಂಥದ್ದು ಅಲ್ಲಿ ಕಡಿಮೆ ಆಗಿರ್ತಕ್ಕಂಥದ್ದನ್ನ ಇದು ಫಾರ್ಮರ್ಸ್ ಇನ್ಕಮ್ ಅನ್ನ ಡಬಲ್ ಮಾಡಬೇಕು ಅಂತ ಹೇಳಿ ಒಟ್ಟಾರೆ ಕೇಂದ್ರ ಸರ್ಕಾರವ ಪ್ರಯತ್ನ ಅನ್ನುವಂಥದ್ದು ನಡೀತಾ ಇದ್ರು ಕೂಡ ಇವತ್ತು ಫಾರ್ಮ್ ಇನ್ಕಮ್ ಅನ್ನುವಂಥದ್ದು ಕುಸಿತವನ್ನ ಕೆಲವು ರಾಜ್ಯಗಳಲ್ಲಿ ಕಂಡಿರ್ತಕ್ಕಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಡಬ್ಲಿಂಗ್ ಫಾರ್ಮರ್ಸ್ ಇನ್ಕಮ್ ಅನ್ನುವಂಥದ್ದು ಯಾವ ರೀತಿಯಾಗಿ ಆಗಬಹುದು, ಯಾವ ರೀತಿಯ ಗುರಿಯನ್ನ ಇಟ್ಕೊಂಡಿದ್ರು ಅಂದ್ರೆ ಟೋಟಲ್ ಔಟ್ಪುಟ್ ಅನ್ನ ಇನ್ಕ್ರೀಸ್ ಮಾಡುವಂಥದ್ದು, ಬೆಟರ್ ಪ್ರೈಸ್ ರಿಯಲೈಸೇಷನ್ ಅನ್ನ ಮಾರ್ಕೆಟ್ ನಲ್ಲಿ ಮಾಡುವಂಥದ್ದು, ಮಿಡ್ಲ್ ಮೆನ್ಗಳ ಕೊರತೆ ಆಗುವಂತೆ ಮಾಡೋದು, ಕಾಟ ಇಲ್ಲದಂತೆ ಮಾಡುವಂಥದ್ದು, ಪ್ರೊಡಕ್ಷನ್ ಕಾಸ್ಟ್ ಗಳನ್ನ ರಿಡಕ್ಷನ್ ಮಾಡುವಂಥದ್ದು, ಪ್ರಾಡಕ್ಟ್ ಡೈವರ್ಸಿಫಿಕೇಶನ್ ಅನ್ನ ಪ್ರೊಡಕ್ಷನ್ ನಲ್ಲಿ ಮಾಡುವಂಥದ್ದು, ಎಫಿಷಿಯಂಟ್ ಆದಂತ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಮೆಥಡ್ಸ್ ಗಳನ್ನ ತಿಳಿಸುವಂಥದ್ದು, ವ್ಯಾಲ್ಯೂ ಅಡಿಷನ್ ಅನ್ನ ಮಾಡುವಂಥದ್ದು, ಇವೆಲ್ಲವುಗಳ ಮುಖಾಂತರವಾಗಿ ಮತ್ತು ಹಾಗೆ ಪ್ರೋಸೆಸ್ಡ್ ಫುಡ್ ಅನ್ನ ಮಾರುವಂತೆ ಮಾಡುವಂಥದ್ದು, ಹೆಚ್ಚಿನ ಲಾಭ ಬರುವಂತೆ ಮಾಡುವಂಥದ್ದು, ಹಾಗೆ ಡೈರಿ ಫಾರ್ಮಿಂಗ್ ಆಗಿರಬಹುದು, ಪೌಲ್ಟ್ರಿ ಆಗಿರಬಹುದು, ಇವೆಲ್ಲದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುವಂಥದ್ದು. ಫಾರ್ಮಿಂಗ್ ಅಷ್ಟೇ ಅಲ್ಲದೆ ಇವುಗಳಿಗೂ ಕೂಡ ಗಮನ ಹರಿಸೋದ್ರ ಮುಖಾಂತರವಾಗಿ ಒಟ್ಟಾರೆ ಫಾರ್ಮರ್ಸ್ ಇನ್ಕಮ್ ಅನ್ನ ಡಬ್ಲಿಂಗ್ ಮಾಡಬೇಕು ಅಂತ ಹೇಳಿ ಗುರಿಯನ್ನ ಹೊಂದಿದ್ದು ಕೂಡ ಫಾರ್ಮರ್ಸ್ಗಳ ಇನ್ಕಮ್ ಅನ್ನುವಂಥದ್ದು, ಅದರಲ್ಲೂ ಮುಖ್ಯವಾಗಿ ಫಾರ್ಮ್ ಇನ್ಕಮ್ ಅನ್ನುವಂಥದ್ದು ಕಡಿಮೆ ಆಗಿದೆ ಅನ್ನುವಂಥದ್ದನ್ನ ಇಲ್ಲಿ ಪ್ಯಾನಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಪಾರ್ಲಿಮೆಂಟರಿ ಕಮಿಟೀಸ್ಗಳ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, ಪಾರ್ಲಿಮೆಂಟ್ನಲ್ಲಿ ನಾವು ವಿವಿಧ ರೀತಿಯ ಕಮಿಟೀಸ್ಗಳನ್ನ ಕಾಣ್ತೇವೆ. ಫಿನಾನ್ಷಿಯಲ್ ಕಮಿಟೀಸ್, ಸ್ಟ್ಯಾಂಡಿಂಗ್ ಕಮಿಟೀಸ್, ಅವುಗಳನ್ನ ಡಿಪಾರ್ಟ್ಮೆಂಟಲ್ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಅಂತ ಕೂಡ ಕರಿತೇವೆ. ಅಡ್ಹಾಕ್ ಅಥವಾ ಸೆಲೆಕ್ಟ್ ಕಮಿಟೀಸ್, ಅಡ್ಮಿನಿಸ್ಟ್ರೇಟಿವ್ ಕಮಿಟೀಸ್, ಈ ರೀತಿ ಬೇರೆ ಬೇರೆ ಕಮಿಟೀಸ್ಗಳನ್ನ ನಾವು ಕಾಣ್ತೇವೆ. ಅದರಲ್ಲಿ ಡಿಪಾರ್ಟ್ಮೆಂಟರಿ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಅನ್ನುವಂಥ ಈ ಒಂದು ಕಮಿಟಿಯ ಒಂದು ಕಮಿಟಿ ಅನ್ನುವಂಥದ್ದು ಈಗ ಇದರ ಬಗೆಗಿನ ತೀರ್ಪನ್ನ ನೀಡಿರ್ತಕ್ಕಂಥದ್ದು. ಇವುಗಳ ಅವಶ್ಯಕತೆ ಏನು ಅಂತ ಅಂದ್ರೆ, ಮುಖ್ಯವಾಗಿ ಪಾರ್ಲಿಮೆಂಟ್ನಲ್ಲೇ ಅಥವಾ ಒಂದು ಸದನದಲ್ಲೇ ಎಲ್ಲ ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ, ಸಮಯದ ಅಭಾವ ಇರೋದ್ರಿಂದ. ಹಾಗಾಗಿ ಅಕೌಂಟಬಿಲಿಟಿಯನ್ನು ಹೆಚ್ಚುಗೊಳಿಸೋದಕ್ಕೆ, ರೆಸ್ಪಾನ್ಸಿವ್ನೆಸ್ ಅನ್ನು ತಗೊಳ್ಳೋದಕ್ಕೆ, ರೆಪ್ರೆಸೆಂಟೇಟಿವ್ನೆಸ್ ಇರಲಿ ಅಂತ ಹೇಳಿ ಪಾರ್ಲಿಮೆಂಟರಿ ಡೆಮಾಕ್ರಸಿಯ ಫೌಂಡೇಶನಲ್ ಪಿಲ್ಲರ್ಸ್ಗಳಾದಂಥ ಇವುಗಳಿಗೆ ಗಮನವನ್ನು ವಹಿಸ್ತಾ ಇಲ್ಲಿ ಈ ರೀತಿಯ ಕಮಿಟೀಸ್ಗಳನ್ನು ನಾವು ಕಾಣಬಹುದಾಗಿದೆ. ಪಾರ್ಲಿಮೆಂಟರಿ ಕಮಿಟಿ ಸಿಸ್ಟಮಿನ ಸಿಗ್ನಿಫಿಕೆನ್ಸ್ ಏನು ಅಂತ ಅಂದ್ರೆ, ಇಂಟರ್ ಮಿನಿಸ್ಟ್ರೀರಿಯಲ್ ಕೋಆರ್ಡಿನೇಷನ್ ಅನ್ನ ಮಾಡಬಹುದು, ಡೀಟೈಲ್ಡ್ ಸ್ಕ್ರೂಟಿನಿಯನ್ನ ಮಾಡಬಹುದು, ಒಂದು ಇನ್ಸ್ಟ್ರೂಮೆಂಟ್ ಆಗಿ ಮಾಡ್ಕೊಳ್ಬಹುದು. ಹಾಗೆ ಮಿನಿ ಪಾರ್ಲಿಮೆಂಟ್ನ ರೀತಿಯಲ್ಲಿ ಈ ಕಮಿಟೀಸ್ಗಳು ಆಕ್ಟ್ ಮಾಡುತ್ತೆ. ಎಲ್ಲ ವಿಚಾರಗಳನ್ನು ಕೂಡ ಪಾರ್ಲಿಮೆಂಟ್ನಲ್ಲೇ ಚರ್ಚೆ ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ಈ ಕಮಿಟೀಸ್ಗಳು ಒಂದು ರೀತಿಯ ಮಿನಿ ಪಾರ್ಲಿಮೆಂಟ್ನ ರೀತಿಯಲ್ಲಿ ಕಾರ್ಯ ಮಾಡಿ ಸಬ್ಜೆಕ್ಟ್ ಸ್ಪೆಸಿಫಿಕ್ ಆಗಿ ಒಂದೊಂದು ವಿಚಾರವನ್ನು ಕೂಡ ಇನ್ ಡೀಟೈಲ್ ಆಗಿ ನೋಡೋದಕ್ಕೆ ನೆರವಾಗುತ್ತೆ. ಒಟ್ಟಾರೆ ಎಷ್ಟು ಡಿಪಾರ್ಟ್ಮೆಂಟಲಿ ರಿಲೇಟೆಡ್ ಸ್ಟ್ಯಾಂಡಿಂಗ್ ಕಮಿಟೀಸ್ಗಳನ್ನ ನಾವು ಇವತ್ತು ಭಾರತದಲ್ಲಿ ಕಾಣ್ತೇವೆ ಅನ್ನುವಂಥದ್ದನ್ನ ನೀವು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ FCRA ರಿಜಿಸ್ಟ್ರೇಷನ್ ಆಫ್ NGOs ಎಕ್ಸ್ಟೆಂಡೆಡ್ ಅನ್ನುವಂಥದ್ದು. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅಂಡ್ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಯೂನಿಯನ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅವರು ಕೆಲವೊಂದು FCRA ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ 2010ರ ಅಡಿಯಲ್ಲಿ ಕೆಲವೊಂದು NGOsಗಳ ರಿಜಿಸ್ಟ್ರೇಷನ್ ಅನ್ನ ಕೂಡ ಕ್ಯಾನ್ಸಲ್ ಮಾಡಲಾಗಿತ್ತು. FCRAಯ ಅಡಿಯಲ್ಲಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ನ ಅಡಿಯಲ್ಲಿ ಒಂದು ಸಂಸ್ಥೆ ಅಥವಾ NGO ಅನ್ನುವಂಥದ್ದು ರಿಜಿಸ್ಟರ್ ಆದರೆ ಅದರ ವ್ಯಾಲಿಡಿಟಿ ಅನ್ನುವಂಥದ್ದು ಕೇವಲ 5 ವರ್ಷಗಳಿಗೆ ಮಾತ್ರವೇ ಇರುತ್ತೆ. ನಂತರದಲ್ಲಿ ಇದನ್ನ ಮತ್ತೆ ರಿವೈವ್ ಮಾಡಲಾಗುತ್ತೆ. ಸರ್ಟೆನ್ ಕಂಡೀಷನ್ಸ್ಗಳು, ನಾರ್ಮ್ಸ್ಗಳಿಗೆ ಬದ್ಧವಾಗಿ ಈ NGO ಕಾರ್ಯ ಮಾಡ್ತಿದ್ಯಾ ಅನ್ನುವಂಥದ್ದನ್ನ ಚೆಕ್ ಮಾಡಿದ ನಂತರದಲ್ಲಿ. ಈ ರೀತಿ FCRA ಲೈಸೆನ್ಸ್ ಅನ್ನ ಸಸ್ಪೆಂಡ್ ಮಾಡೋದೇ ಆದ್ರೆ ಇದರ ಅರ್ಥ ಏನು ಅಂತ ಅಂದ್ರೆ, ಈ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ ಅನ್ನುವಂಥದ್ದು ಫ್ರೆಶ್ ಫಾರಿನ್ ಫಂಡ್ಸ್ಗಳನ್ನ ಡೋನರ್ಸ್ಗಳಿಂದ ಇನ್ನು ಮುಂದೆ ಪಡ್ಕೊಳ್ಳುವಂತಿಲ್ಲ ಅಂತ ಹೇಳಿ. ಹಾಗೆ FCRA ರಿಜಿಸ್ಟ್ರೇಷನ್ ಅನ್ನುವಂಥದ್ದು ಮ್ಯಾಂಡೇಟರಿ ಆಗುತ್ತೆ ಅಸೋಸಿಯೇಷನ್ಸ್ ಮತ್ತು NGOsಗಳಿಗೆ ಫಾರಿನ್ ಫಂಡ್ಸ್ಗಳನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ. FCRA ಅಡಿಯಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ NGOsಗಳಿಗೆ ಅವುಗಳ ವ್ಯಾಲಿಡಿಟಿಯ ವಿಚಾರದಲ್ಲಿ, ರಿಜಿಸ್ಟ್ರೇಷನ್ ವಿಚಾರದಲ್ಲಿ ಒಂದು ಡೆಡ್ಲೈನ್ ಅನ್ನ ಮಾರ್ಚ್ 31ರವರೆಗೆ ನೀಡಲಾಗಿತ್ತು ಈ ಹಿಂದೆ. ಈ ಡೆಡ್ಲೈನ್ ಅನ್ನ ಈಗ ಫರ್ದರ್ ಎಕ್ಸ್ಟೆಂಡ್ ಮಾಡಿ ಜೂನ್ 30ರವರೆಗೆ ನೀಡ್ತಾ ಇರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು.
ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಈ ಒಂದು ರಿಜಿಸ್ಟ್ರೇಷನ್ಗೆ FCRAದ ಅಡಿಯಲ್ಲಿ NGOsಗಳು ರಿಜಿಸ್ಟರ್ ಆಗಬೇಕು ಅಂತ ಅಂದ್ರೆ ಆಧಾರ್ ಮ್ಯಾಂಡೇಟರಿ ಇದೆಯಾ ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡೋಣ. ಟೈಮ್ ಫಾರ್ ಇಂಡಿಯಾ ಟು ರೀಡಿಫೈನ್ ಇಟ್ಸ್ ರಿಲೇಶನ್ಶಿಪ್ ವಿತ್ ರಷ್ಯಾ ಅನ್ನುವಂಥದ್ದು. ಭಾರತವು ರಷ್ಯಾದೊಂದಿಗಿನ ತನ್ನ ಸಂಬಂಧಗಳನ್ನ ರೀಡಿಫೈನ್ ಮಾಡೋದಕ್ಕೆ, ಮರು ವ್ಯಾಖ್ಯಾನವನ್ನ ನೀಡೋದಕ್ಕೆ ಈಗ ಒಂದು ಸಮಯ ಬಂದಿದೆ ಅಂತ ಹೇಳಿ ಈ ಎಡಿಟೋರಿಯಲ್ನಲ್ಲಿ ಲೇಖಕರು ಮಾತನಾಡ್ತಾ ಇದ್ದಾರೆ. ಇದನ್ನ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಬೈಲ್ಯಾಟ್ರಲ್, ರೀಜನಲ್ ಅಂಡ್ ಗ್ಲೋಬಲ್ ಗ್ರೂಪಿಂಗ್ಸ್ ಅಂಡ್ ಅಗ್ರಿಮೆಂಟ್ಸ್ ಇನ್ವಾಲ್ವಿಂಗ್ ಇಂಡಿಯಾ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಭಾರತ ಈ ಸಂದರ್ಭದಲ್ಲಿ ರಷ್ಯಾ ಉಕ್ರೇನಿನ ಮೇಲೆ ಯುದ್ಧವನ್ನು ಪ್ರಾರಂಭಿಸಿ ಈಗ 2ನೇ ತಿಂಗಳು ಪ್ರಾರಂಭ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಭಾರತದ ನಿಲುವು ಹೇಗಿರಬೇಕು ಅನ್ನುವಂಥ ವಿಚಾರದಲ್ಲಿ ಭಾರತಕ್ಕೆ ಕೆಲವು ಗೊಂದಲಗಳು ಉಂಟಾಗ್ತಾ ಇದೆ. ಗ್ಲೋಬಲ್ ಆರ್ಡರ್ನಲ್ಲಿಯೇ ಕಂಪ್ಲೀಟ್ ವ್ಯತ್ಯಾಸಗಳನ್ನು ನಾವು ಕಾಣ್ಬೋದಾಗಿದೆ. ಇಂಥ ಸಂದರ್ಭದಲ್ಲಿ ರಷ್ಯಾದೊಟ್ಟಿಗಿನ ಸಂಬಂಧಗಳನ್ನು ರೀಡಿಫೈನ್ ಮಾಡ್ಕೊಳ್ಬೇಕಾದಂಥ ಒಂದು ಸಮಯ ಈಗ ಬಂದಿದೆ ಅಂತ ಹೇಳಿ ಲೇಖಕರು ಈ ಲೇಖನವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಭಾರತದ ಫಾರಿನ್ ಪಾಲಿಸಿಯಲ್ಲಿ ಸಾಕಷ್ಟು ಗೊಂದಲಗಳು ಉಂಟಾಗ್ತಾ ಇದೆ. ಕೊನಂಡ್ರಮ್ ಅನ್ನ ನಾವು ಇವತ್ತು ಕಾಣಬಹುದಾಗಿದೆ. ಕಾರಣಗಳೇನು ಅಂತ ಅಂದ್ರೆ, ಇಂಡಿಯಾ ಅನ್ನುವಂಥದ್ದು ಡೈರೆಕ್ಟ್ಲಿ ಮಾಸ್ಕೋವನ್ನ ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಕಂಟ್ರೀಸ್ಗಳು, ಹಲವಾರು UN ಸದಸ್ಯ ರಾಷ್ಟ್ರಗಳು ರಷ್ಯಾದ ಉಕ್ರೇನಿನ ಮೇಲೆ ರಷ್ಯಾ ಮಾಡ್ತಿರ್ತಕ್ಕಂಥ ದಾಳಿಯನ್ನ ಅಥವಾ ಯುದ್ಧವನ್ನ ನಿಲ್ಲಿಸಬೇಕು ಅಂತ ಹೇಳಿ ರಷ್ಯಾದ ವಿರುದ್ಧವಾಗಿ ಮಾತನಾಡ್ತಾ ಇವೆ. ಆದ್ರೆ ಭಾರತದ ಫಾರಿನ್ ಪಾಲಿಸಿಗೆ ಯಾವುದೇ ತೊಡಕಾಗಬಾರ್ದು ಅಂತ ಹೇಳಿ ಭಾರತವು ಡೈರೆಕ್ಟ್ ಆಗಿ ಮಾಸ್ಕೋವನ್ನ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಅಥವಾ ಕ್ರಿಟಿಸೈಸ್ ಮಾಡದೇ ಇರ್ತಕ್ಕಂಥ ಕಾರ್ಯವನ್ನ ಮಾಡ್ತಾ ಇದೆ. ಈ ರೀತಿಯ ಭಾರತದ ಆಕ್ಷನ್ ಅನ್ನುವಂಥದ್ದು ಗ್ಲೋಬಲಿ ಎಷ್ಟೋ ಕಂಟ್ರೀಸ್ಗಳಿಗೆ ಅಕ್ಸೆಪ್ಟೆಡ್ ಆಗ್ತಾ ಇಲ್ಲ. ಹಾಗಾಗಿ ಭಾರತವನ್ನ ಕ್ರಿಟಿಸೈಸ್ ಕೂಡ ಮಾಡ್ತಾ ಇರ್ತಕ್ಕಂಥದ್ದು, ಭಾರತದ ನಿರ್ಧಾರವನ್ನ ಕ್ರಿಟಿಸೈಸ್ ಮಾಡ್ತಾ ಇದೆ ಹಲವು ಕಂಟ್ರೀಸ್ಗಳು. ಹಾಗೇನೆ ಹಿಸ್ಟಾರಿಕಲಿ ನಾವು ನೋಡಿದಾಗ ರಷ್ಯಾದೊಟ್ಟಿಗೆ ನಾವು ಹಿಸ್ಟಾರಿಕಲ್ ಟೈಸ್ ಅನ್ನ ಹೊಂದಿರತಕ್ಕಂಥದ್ದು. ಇಂಡಿಯಾ ಸೋವಿಯತ್ ಪಾರ್ಟ್ನರ್ಶಿಪ್ ಅನ್ನುವಂಥದ್ದು ಹಿಸ್ಟಾರಿಕ್ ಅನ್ನುವಂಥದ್ದು ನಮ್ಮೆಲ್ಲರಿಗೂ ತಿಳಿದೇ ಇದೆ. ಮುಖ್ಯವಾಗಿ ಡಿಫೆನ್ಸ್ ವಿಚಾರದಲ್ಲಿ ನಾವು ಒಂದು ಸ್ಟ್ರಾಂಗ್ ಪಾರ್ಟ್ನರ್ಶಿಪ್ ಅನ್ನ ರಷ್ಯಾದೊಟ್ಟಿಗೆ ಹೊಂದಿರತಕ್ಕಂಥದ್ದು. ಇಂಡಿಯಾ ಸೋವಿಯತ್ ಅನ್ನುವಂಥದ್ದು ಹಿಸ್ಟಾರಿಕಲ್ ಟೈಸ್ ಅನ್ನ ಕೂಡ ಹೊಂದಿರುವಂತಹ ಹಿನ್ನೆಲೆಯಲ್ಲಿ ನಾವು ನಮ್ಮ ಗೆಳೆಯ ರಾಷ್ಟ್ರವಾಗಿರ್ತಕ್ಕಂಥ ರಷ್ಯಾದ ವಿರುದ್ಧವಾಗಿ ನಿಲುವುಗಳನ್ನ ಅಷ್ಟೊಂದು ಗಟ್ಟಿಯಾಗಿ ತಗೊಳ್ಳೋದು ಕಷ್ಟ ಆಗ್ತಾ ಇರ್ತಕ್ಕಂಥದ್ದು. UNSCಯಲ್ಲಿ ರಷ್ಯಾದ ವಿರುದ್ಧವಾಗಿ ಓಟನ್ನು ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗ ಭಾರತವು ಹಿಂದೆ ಸರಿತಾ ಇದೆ, ಅಬ್ಸ್ಟೈನ್ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದೆ. ಅಂದ್ರೆ ಅದರ ಪರವಾಗಿಯೂ ಕೂಡ ವೋಟ್ ಮಾಡ್ತಾ ಇಲ್ಲ, ಅದರ ವಿರುದ್ಧವಾಗಿ ಕೂಡ ವೋಟ್ ಮಾಡ್ತಾ ಇಲ್ಲ, ವೋಟಿಂಗ್ನಿಂದಲೇ ಅಬ್ಸ್ಟೈನ್ ಆಗ್ತಾ ಇರ್ತಕ್ಕಂಥದ್ದು. ಈ ನಿಲುವನ್ನ ಜಗತ್ತಿನ ಕೆಲವು ರಾಷ್ಟ್ರಗಳು ಕ್ರಿಟಿಸೈಸ್ ಮಾಡ್ತಿದ್ರು ಕೂಡ ಭಾರತದ ಫಾರಿನ್ ಪಾಲಿಸಿಗೆ ಇದು ಒಳಿತಾದಂಥ ಒಂದು ನಿರ್ಧಾರ ಅನ್ನುವಂಥದ್ದು. ಹಾಗೇನೆ ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ ಹಲವು ಕಂಟ್ರೀಸ್ಗಳು ಭಾರತವನ್ನ ಕ್ರಿಟಿಸೈಸ್ ಮಾಡ್ತಿವೆ, ರಷ್ಯಾದ ಮೇಲೆ ಸ್ಯಾಂಕ್ಷನ್ಸ್ ಗಳನ್ನ ಕೂಡ ಹೇರಿಕೆ ಮಾಡಿವೆ. ರಷ್ಯಾದ ಈ ನಡೆಯನ್ನ ವಿರೋಧಿಸಿ ರಷ್ಯಾದ ಮೇಲೆ ಎಕನಾಮಿಕ್ ಸ್ಯಾಂಕ್ಷನ್ಸ್ ಗಳನ್ನ ಕೂಡ ಹೇರಿಕೆ ಮಾಡಿರ್ತಕ್ಕಂಥದ್ದು. ಹಾಗೆ ರಷ್ಯಾದಿಂದ ಏನು ಎನರ್ಜಿ ಇಂಪೋರ್ಟ್ಗೆ ಡಿಪೆಂಡೆನ್ಸಿಯನ್ನ ಹೊಂದಿತ್ತು ಕೆಲವು ರಾಷ್ಟ್ರಗಳು, ಅವು ಎನರ್ಜಿಯನ್ನ ಕೂಡ ಇಂಪೋರ್ಟ್ ರಷ್ಯಾದಿಂದ ಮಾಡ್ಕೊಳ್ಳದೆ ಇರುವಂತೆ ಬ್ಯಾನ್ ಅನ್ನ ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ರಷ್ಯಾಕ್ಕೆ ಬರುವಂತ ಎಕನಾಮಿಕ್ ಸೋರ್ಸಸ್ ಗಳನ್ನ ಸ್ಟಾಪ್ ಮಾಡುವಂತ ಉದ್ದೇಶವನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಒಟ್ಟಾರೆಯಾಗಿ ರಷ್ಯಾ ಮಾಡುವಂತ ನಡೆಯೊಟ್ಟಿಗೆ ನಾವಿಲ್ಲ ಅಂತ ಹೇಳಿ ತೋರಿಸುವಂತ ಒಂದು ಕಾರ್ಯ ಇಲ್ಲಿ ಸಾಗ್ತಾ ಇದೆ ವೆಸ್ಟರ್ನ್ ಕಂಟ್ರೀಸ್ ಗಳಿಂದ. ಹಾಗೇನೆ ನ್ಯೂ ಡೆಲ್ಲಿ ಅನ್ನುವಂಥದ್ದು ಇವತ್ತಿನ ಗ್ಲೋಬಲ್ ಆರ್ಡರ್ನ ವಿಚಾರವಾಗಿ ಸಾಕಷ್ಟು ಕನ್ಸರ್ನ್ ಅನ್ನ ವ್ಯಕ್ತಪಡಿಸ್ತಾ ಇದೆ. ಯಾಕೆಂತಂದ್ರೆ ಇವತ್ತಿನ ಗ್ಲೋಬಲ್ ಆರ್ಡರ್ನಲ್ಲಿ ಗ್ಲೋಬಲ್ ಫಿನಾನ್ಸಸ್ ಆಗಿರಬಹುದು, ಎನರ್ಜಿ ಸಪ್ಲೈಸ್ ಆಗಿರಬಹುದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಇವೆಲ್ಲವಕ್ಕೂ ಕೂಡ ಈ ರಷ್ಯಾದ ಈ ನಡೆ ಅನ್ನುವಂಥದ್ದು ಇಂಪ್ಯಾಕ್ಟ್ ಮಾಡ್ತಾ ಇದೆ. ಇಂಡಿಯಾದ ಎಬಿಲಿಟಿ ಏನಿದೆ ರಷ್ಯನ್ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳುವಂಥದ್ದು, ಇದಕ್ಕೂ ಕೂಡ ಕನ್ಸ್ಟ್ರೈನ್ ಮಾಡುವಂತ ಎಬಿಲಿಟಿ ಅನ್ನುವಂಥದ್ದು ಗ್ರೋತ್ ಆಗ್ತಾ ಇದೆ ಇವತ್ತು ಜಗತ್ತಿನಲ್ಲಿ. ಎಲ್ಲದರ ಹಿನ್ನೆಲೆಯಲ್ಲಿ ಭಾರತವು ಈ ಗ್ಲೋಬಲ್ ಫಿನಾನ್ಸ್, ಎನರ್ಜಿ ಸಪ್ಲೈಸ್, ಟ್ರಾನ್ಸ್ಪೋರ್ಟೇಷನ್, ಒಟ್ಟಾರೆ ಗ್ಲೋಬಲ್ ಆರ್ಡರ್ನ ವಿಚಾರದಲ್ಲಿ ಸಾಕಷ್ಟು ಕನ್ಸರ್ನ್ಡ್ ಆಗಿ ಇರ್ತಕ್ಕಂಥದ್ದು. ಭಾರತ ಈ ಸಂದರ್ಭದಲ್ಲಿ ಎದುರಿಸ್ತಾ ಇರ್ತಕ್ಕಂಥ ಸವಾಲುಗಳೇನು, ಭಾರತದ ಮುಂದಿರ್ತಕ್ಕಂಥ ಸವಾಲುಗಳೇನು ಅಂತ ಅಂದ್ರೆ, ರಷ್ಯಾವು ಚೈನಾದ ಮೇಲೆ ಹೆಚ್ಚಿನ ಡಿಪೆಂಡೆನ್ಸಿಯನ್ನ ತೋರಿಸ್ತಾ ಇದೆ. ಆದ್ರೆ ಭಾರತ ಮತ್ತು ಚೈನಾದ ಸಂಬಂಧಗಳು ಅಷ್ಟಾಗಿ ಒಳಿತಾಗಿಲ್ಲ. ಇಂಥ ಸಂದರ್ಭದಲ್ಲಿ ಚೈನಾದ ಮೇಲೆ ರಷ್ಯಾ ಇನ್ನಷ್ಟು ಹೆಚ್ಚಿನ ಡಿಪೆಂಡೆನ್ಸಿಯನ್ನ ತೋರಿಸುವಂಥದ್ದು, ಭಾರತದ ಮಿತ್ರ ರಾಷ್ಟ್ರ ರಷ್ಯಾದ ಡಿಪೆಂಡೆನ್ಸಿ ಚೈನಾದ ಮೇಲೆ ಹೆಚ್ಚಾಗುವಂಥದ್ದು ಭಾರತಕ್ಕೆ ಕೆಡುಕಾಗುವಂತ ಒಂದು ಅಂಶ ಆಗುತ್ತೆ. ಇದು ಭಾರತಕ್ಕೆ ಇರ್ತಕ್ಕಂಥ ಒಂದು ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಹಾಗೆ ಇವತ್ತು ರೂಬೆಲ್, ರಷ್ಯಾದ ಕರೆನ್ಸಿಯ ಪ್ರೈಸ್ ಅನ್ನುವಂಥದ್ದು ಕುಸಿತವನ್ನ ಕಾಣ್ತಾ ಇದೆ. ಸ್ಯಾಂಕ್ಷನ್ಸ್ ಗಳಿಂದಾಗಿ ರಷ್ಯಾ ಪನಿಷ್ ಆಗ್ತಾ ಇದೆ. ಫಿನಾನ್ಷಿಯಲಿ ಅದು ಸ್ಟೆಬಿಲಿಟಿಯನ್ನ ಕಾಪಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ.
ರಷ್ಯನ್ ಎಕಾನಮಿ ಅನ್ನುವಂಥದ್ದು ಡೈರ್ ಸ್ಟೇಟ್ನಲ್ಲಿ ಇರ್ತಕ್ಕಂಥದ್ದು. ಭಾರತದ ಎಕಾನಮಿಗೆ ಹೋಲಿಸಿದಾಗ ರಷ್ಯನ್ ಎಕಾನಮಿ ಅನ್ನುವಂಥದ್ದು ಇನ್ನೂ ಕೂಡ ಕೆಳಗಿದೆ ಅಥವಾ ಕಡಿಮೆ ಇದೆ ಅನ್ನುವಂಥದ್ದು ನಮಗೆ ತಿಳಿದಿರಲಿ. ಡಿಫೆನ್ಸ್ ಸಪ್ಲೈಸ್ಗಳ ವಿಚಾರದಲ್ಲಿ ರಷ್ಯಾ ಟಾಪ್ ಸ್ಪಾಟ್ನಲ್ಲಿ ಅಂದರೆ ಭಾರತಕ್ಕೆ ಹೋಲಿಕೆ ಮಾಡಿದಾಗ ಹೆಚ್ಚಿನ ಒಂದು ಸ್ಥಾನವನ್ನು ಪಡೆದಿದ್ರೂ ಕೂಡ, ಆದರೆ ಒಟ್ಟಾರೆ ಎಕಾನಮಿ ಅಂದಾಗ ರಷ್ಯಾ ಇಸ್ ನಾಟ್ ಡೂಯಿಂಗ್ ಬೆಟರ್ ದ್ಯಾನ್ ಇಂಡಿಯಾ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗುತ್ತೆ. ರಷ್ಯನ್ ಎಕಾನಮಿ ಅನ್ನುವಂಥದ್ದು ಇವತ್ತು ಡಯರ್ ಸ್ಟೇಟ್ನಲ್ಲಿದೆ. ಇವೆಲ್ಲದರಿಂದಾಗಿ ರಷ್ಯಾ ಅನ್ನುವಂಥದ್ದು ಚೈನಾದ ಮಿಲಿಟರಿ ಮತ್ತು ಎಕನಾಮಿಕ್ ಆರ್ಬಿಟ್ನ ಮೇಲೆ ಫರ್ದರ್ ಡಿಪೆಂಡೆನ್ಸಿಯನ್ನು ಹೊಂದುವಂತೆ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಚೈನಾದ ಚಾಲೆಂಜ್ ಏನಿದೆ ಇಂಡೋ ಪೆಸಿಫಿಕ್ನಲ್ಲಿ, ಇಂಡಿಯಾದ ರಿಯಲ್ ಸ್ಟ್ರಾಟಜಿಕ್ ಚಾಲೆಂಜ್ ಅಂತ ಅಂದ್ರೆ ಇಂಡೋ ಪೆಸಿಫಿಕ್ ಅನ್ನ ರೈಸ್ ಆಫ್ ಚೈನಾ ಅನ್ನುವಂಥದ್ದು ಸರ್ಫೇಸ್ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಭಾರತದ ಸುತ್ತಲೂ ಕೂಡ ಚೈನಾ ಅನ್ನುವಂಥದ್ದು ತನ್ನ ಒಂದು ಪವರ್ ಅನ್ನ ಹೆಚ್ಚು ಮಾಡ್ಕೊಳ್ತಾ ಇದೆ. ಇದು ಭಾರತಕ್ಕಿರ್ತಕ್ಕಂಥ ಒಂದು ದೊಡ್ಡ ಸವಾಲಾಗ್ತಾ ಇದೆ. ಬೀಜಿಂಗ್ ಕನ್ಸಿಸ್ಟೆಂಟ್ಲಿ ತನ್ನ ಒಂದು ಮಿಲಿಟರಿ ಪವರ್ ಅನ್ನ, ಝೋನ್ ಆಫ್ ಮಿಲಿಟರಿಯನ್ನ, ಎಕನಾಮಿಕ್ ಪವರ್ ಅನ್ನ, ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಅನ್ನ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ಮುಖಾಂತರವಾಗಿ, ಬೇರೆ ಬೇರೆ ಇನಿಷಿಯೇಟಿವ್ಸ್ ಗಳ ಮುಖಾಂತರವಾಗಿ ಇಂಡೋ ಪೆಸಿಫಿಕ್ ರೀಜನ್ ನಲ್ಲಿ ಸ್ಟ್ರಾಂಗ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಇದು ಭಾರತಕ್ಕೆ ಇರ್ತಕ್ಕಂಥ ಒಂದು ದೊಡ್ಡ ಕನ್ಸರ್ನ್ ಆಗುತ್ತೆ. ಇಂಡಿಯಾ ಅನ್ನುವಂಥದ್ದು US ನೊಟ್ಟಿಗೆ ಒಂದು ಕೈ ಜೋಡಿಸಿ ಚೈನಾದ ವಿಚಾರದಲ್ಲಿ ಫೋಕಸ್ ಮಾಡ್ತಾ ಇದ್ರು ಕೂಡ ವಾಷಿಂಗ್ಟನ್ಗೆ ರಷ್ಯಾದ ಅಗ್ರೆಷನ್ ಅನ್ನ, ನ್ಯಾಟೋನ ಫೆರಿಫೆರಿಯಲ್ಲಿ ರಷ್ಯಾದ ಅಗ್ರೆಷನ್ ಅನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ, ಇಗ್ನೋರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಷ್ಯಾದ ವಿಚಾರದಲ್ಲಿ ಭಾರತ ಒಂದು ನಿಲುವನ್ನು ತಗೊಳ್ಬೇಕು ಅನ್ನುವಂಥದ್ದು ವೆಸ್ಟರ್ನ್ ಕಂಟ್ರೀಸ್ಗಳ ಮುಖ್ಯವಾದಂಥ ಒಂದು ಒಪಿನಿಯನ್ ಆಗುತ್ತೆ. ಇವೆಲ್ಲವನ್ನ ನಿಭಾಯಿಸಬೇಕಾಗಿರ್ತಕ್ಕಂಥದ್ದು ಭಾರತಕ್ಕಿರ್ತಕ್ಕಂಥ ಒಂದು ದೊಡ್ಡ ಚಾಲೆಂಜ್ ಆಗುತ್ತೆ. ಭಾರತದ ರಷ್ಯಾದೊಟ್ಟಿಗಿನ ಟೈಸ್ ಅನ್ನುವಂಥದ್ದು ಓವರ್ ದಿ ಟೈಮ್ ಯಾವ ರೀತಿಯಾಗಿ ಬದಲಾವಣೆ ಆಗಿದೆ ಅಂತ ನೋಡೋದಾದ್ರೆ, ಕೋಲ್ಡ್ ವಾರ್ ಅನ್ನುವಂಥದ್ದು ಎಂಡ್ ಆದ ಸಂದರ್ಭದಿಂದಲೂ ಕೂಡ ಇಂಡಿಯನ್ಸ್ ಕಾಂಟೂರ್ಸ್ ಆಫ್ ಸ್ಟ್ರಾಟಜಿಕ್ ಅಟಾನಮಿಯ ವಿಚಾರದಲ್ಲಿ ಡಿಬೇಟ್ ಅನ್ನುವಂಥದ್ದು ನಡೀತಾನೆ ಇದೆ. ಕೋಲ್ಡ್ ವಾರ್ನ ನಂತರದಲ್ಲಿ ಸೋವಿಯತ್ ರಷ್ಯಾ USSR ಅನ್ನುವಂಥದ್ದು ಡಿಸ್ಇಂಟಿಗ್ರೇಟ್ ಆದಂಥ ಸಂದರ್ಭದಲ್ಲಿ ಭಾರತ ರಷ್ಯಾ ಮತ್ತು ಚೈನಾದ ಒಟ್ಟಿಗೆ ಒಡಗೂಡಿ US-ನ ಯೂನಿಪೋಲಾರಿಟಿಯ ವಿರುದ್ಧವಾಗಿ ಒಂದು ನಡೆಯನ್ನ ತಗೊಂಡಂಥದ್ದು. ಸಮ್ ಟೈಮ್ ಈ ಕಾಮನ್ ಕನ್ಸರ್ನ್ ಅನ್ನುವಂಥದ್ದು, ಯೂನಿಪೋಲಾರಿಟಿಯ ವಿಚಾರದಲ್ಲಿ ಕಾಮನ್ ಕನ್ಸರ್ನ್ ಅನ್ನುವಂಥದ್ದು ಮೂರು ಕಂಟ್ರೀಸ್ಗಳನ್ನ ಸೇಮ್ ಪಾತ್ ನಲ್ಲಿ ಮ್ಯೂಚುವಲ್ ಕೋಆಪರೇಷನ್ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ನೊಟ್ಟಿಗೆ ನಡೆಯುವಂತೆ ಮಾಡಿತ್ತು. ಭಾರತ, ರಷ್ಯಾ ಮತ್ತು ಚೈನಾ ಈ ಮೂರು ಕಂಟ್ರೀಸ್ಗಳು ಕೂಡ US ನ ವಿರುದ್ಧವಾಗಿ, ಅಂದ್ರೆ US ನ ಯೂನಿಪೋಲಾರಿಟಿಯ ವಿರುದ್ಧವಾಗಿ ಕಾರ್ಯ ಮಾಡ್ತಾ ಇದ್ವು, ಅಂದ್ರೆ ಆ ಒಂದು ನಿಲುವನ್ನ ತಾಳಿದ್ವು. ನಂತರದಲ್ಲಿ ಬ್ರೆಜಿಲ್ ಮತ್ತು ಸೌತ್ ಆಫ್ರಿಕಾ ಕೂಡ ಈ ಒಂದು ಕೊಯಲಿಷನ್ ಭಾಗವಾಯಿತು. ಬ್ರೆಜಿಲ್ ಅಂಡ್ ಸೌತ್ ಆಫ್ರಿಕಾ 5 ರಾಷ್ಟ್ರಗಳ ಈ ಕೊಯಲಿಷನ್ ಅನ್ನುವಂಥದ್ದು US-ನ ಯೂನಿಪೋಲಾರಿಟಿಯ ವಿರುದ್ಧವಾಗಿರುವಂತ ಒಂದು ಕಾಮನ್ ನಿಲುವನ್ನ ಹೊಂದಿದ್ವು ಕೂಡ. ನಂತರದ ದಿನಗಳಲ್ಲಿ ಭಾರತ ಮತ್ತು ಚೈನಾದ ಒಪಿನಿಯನ್ಸ್ಗಳು ಕೆಲವು ವಿಚಾರದಲ್ಲಿ ಒಂದೇ ರೀತಿ ಆಗ್ತಾ ಇರಲಿಲ್ಲ. ಆದ್ರೂ ಕೂಡ ರಷ್ಯಾದೊಟ್ಟಿಗಿನ ಪಾರ್ಟ್ನರ್ಶಿಪ್ ಅನ್ನ ಭಾರತ ಯಾವುದೇ ರೀತಿಯಿಂದಲೂ ಕೂಡ ಕಳ್ಕೊಳ್ಳೋದಕ್ಕೆ, ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅಥವಾ ಬೇರೆ ರೀತಿಯಾದಂಥ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಈ ಸಂಬಂಧಗಳ ಮೇಲೆ ಉಂಟು ಮಾಡೋದಕ್ಕೆ ಭಾರತ ಸನ್ನದ್ಧವಾಗಿಲ್ಲ. ಯಾಕೆ ಅಂತಂದ್ರೆ ಭಾರತದ ಇಂಪಾರ್ಟೆಂಟ್ ಆರ್ಮ್ ಸಪ್ಲೈಯರ್ ರಷ್ಯಾ ಆಗಿರ್ತಕ್ಕಂಥದ್ದು. ಹಾಗೆ ಹಿಸ್ಟಾರಿಕ್ ಟೈಸ್ ಅನ್ನ ನಾವು ರಷ್ಯಾದೊಟ್ಟಿಗೆ ಹೊಂದಿರತಕ್ಕಂಥದ್ದು. ಇಟ್ಸ್ ಟೈಸ್ ವಿತ್ US ಅನ್ನುವಂಥದ್ದು ಸಿಗ್ನಿಫಿಕೆಂಟ್ ಆಗಿ ಇಂಪ್ರೂವ್ ಆಗಿದೆ ಕೋಲ್ಡ್ ವಾರ್ ಎಂಡ್ ಆದ ನಂತರದಲ್ಲಿ. ಭಾರತ ರಷ್ಯಾದೊಟ್ಟಿಗೂ ಕೂಡ ಒಳ್ಳೆ ಸಂಬಂಧವನ್ನು ಮೇಂಟೈನ್ ಮಾಡ್ತಾ ಇದೆ. US ನೊಟ್ಟಿಗಿನ ಟೈಸ್ ಅನ್ನು ಕೂಡ ಇವತ್ತು ಒಳ್ಳೆ ರೀತಿಯಾಗಿ ಮೇಂಟೈನ್ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ರಷ್ಯಾದ ವೆಪನ್ರಿಯ ಮೇಲೆ ಭಾರತದ ಡಿಪೆಂಡೆನ್ಸಿ ಅನ್ನುವಂಥದ್ದು ಇವತ್ತು ಕೂಡ ಮುಂದುವರಿತಾನೆ ಇದೆ. ಇದು ಭಾರತದ ಸ್ಟ್ರಾಟಜಿಕ್ ಹೆಡ್ಡೇಕ್ ಕೂಡ ಆಗಿದೆ. ಯಾಕೆಂದ್ರೆ ಇಂಥ ಸಂದರ್ಭವನ್ನು ನಾವು ನೋಡಿದಾಗ ನಮಗೆ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ಬೇಕು ಅಂದ್ರೆ ರಷ್ಯಾದ ಮೇಲೆ ನಾವು ಡಿಪೆಂಡೆನ್ಸಿಯನ್ನು ಹೊಂದಿದ್ದೀವಿ. ಹಾಗಾಗಿ ನಾವು ನಮ್ಮ ಡಿಪೆಂಡೆನ್ಸಿಯನ್ನ ಒಂದು ಕಂಟ್ರಿಯ ಮೇಲೆ ಹೊಂದೋದ್ರಿಂದ ಮತ್ತು ಈ ಸಂದರ್ಭದಲ್ಲಿ ಕ್ರಿಟಿಕಲ್ ಆಗಿ ಎಲ್ಲ ಕಂಟ್ರೀಸ್ಗಳು ಕೂಡ ರಷ್ಯಾದ ವಿರುದ್ಧವಾಗಿ ದನಿ ಎತ್ತುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಸ್ಪಷ್ಟವಾಗಿ ಅದನ್ನ ಕ್ರಿಟಿಸೈಸ್ ಮಾಡುವಂತ ನಿಲುವನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಕಾರಣ ನಾವು ರಷ್ಯಾದ ವೆಪನ್ರಿಯ ಮೇಲೆ ಹೆಚ್ಚಿನ ಡಿಪೆಂಡೆನ್ಸಿಯನ್ನ ಹೊಂದಿದ್ದೇವೆ. ಹಾಗಾದ್ರೆ ಭಾರತದ ಮುಂದಿರ್ತಕ್ಕಂಥ ಹಾದಿ ಏನು ಅಂತ ಅಂದ್ರೆ, ಪುಟಿನ್ ಅಂಡರ್ನಲ್ಲಿ ರಷ್ಯಾ ಅನ್ನುವಂಥದ್ದು ಇಟ್ ಇಸ್ ಇನ್ ದ ಸ್ಟೇಟ್ ಆಫ್ ಟ್ರಾನ್ಸಿಷನ್. ಸಾಕಷ್ಟು ಏಳು ಬೀಳುಗಳನ್ನ ಕಾಣ್ತಾ ಇದೆ. ಸಾಕಷ್ಟು ಅನ್ಸರ್ಟೈನ್ ಟೈಮ್ ಅನ್ನುವಂಥದ್ದು ರಷ್ಯಾಕ್ಕಿದೆ. ಒಂದು ಕ್ರೈಸಿಸ್ ಇಂದ ಮತ್ತೊಂದು ಕ್ರೈಸಿಸ್ಗೆ ರಷ್ಯಾ ಜಂಪ್ ಆಗ್ತಾ ಇರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ರಷ್ಯಾದ ವಿಚಾರದಲ್ಲಿ ರಷ್ಯಾದ ಮೇಲೆಯೇ ನಾವು ಡಿಪೆಂಡೆನ್ಸಿಯನ್ನು ಹೊಂದ್ತೇವೆ ಅನ್ನುವಂಥ ಈ ನಿಲುವು ಅನ್ನುವಂಥದ್ದು ಭಾರತಕ್ಕೆ ಸಾಕಷ್ಟು ರಿಸ್ಕಿ ಆಗ್ತಾ ಇದೆ. ನ್ಯಾಟೋ ರಷ್ಯಾ ಕೌನ್ಸಿಲ್ ಫಾರ್ಮ್ ಆಯಿತು. ನಂತರದಲ್ಲಿ ರಷ್ಯಾದ ಒಂದು ಕನ್ಸರ್ನ್ಸ್ಗಳನ್ನು ಅಲಿವೇಟ್ ಮಾಡಲಿಕ್ಕೆ ಅಂತ ಹೇಳಿ ಕಾರ್ಯ ಮಾಡ್ತು. ರಷ್ಯಾವನ್ನ ಒನ್ ಆಫ್ ದಿ ವರ್ಲ್ಡ್ಸ್ ಲೀಡಿಂಗ್ ಇಂಡಸ್ಟ್ರಿಯಲ್ ಪವರ್ಸ್ ಅಂತ ಹೇಳಿ ಗುರುತಿಸಿ G7 ಅನ್ನುವಂಥ ಗುಂಪಿಗೆ, ಎಲೈಟ್ ಗುಂಪಿಗೆ ರಷ್ಯಾವನ್ನು ಕೂಡ ಸೇರ್ಪಡೆ ಮಾಡಿಕೊಂಡು ಇದು G8 ಆದಂಥದ್ದನ್ನು ನೆನಪಿಸ್ಕೊಳ್ಬಹುದು. ಆದರೆ ನಂತರದಲ್ಲಿ 2014ರಲ್ಲಿ ರಷ್ಯಾ ಕ್ರಿಮಿಯಾವನ್ನ ಅನೆಕ್ಸೇಷನ್ ಮಾಡೋದ್ರ ಮುಖಾಂತರವಾಗಿ ಈ ಸ್ಥಾನವನ್ನ ಕಳ್ಕೊಳ್ಬೇಕಾಗಿ ಬಂತು. G8ನ ಸದಸ್ಯ ರಾಷ್ಟ್ರ ಅನ್ನುವಂಥ ಒಂದು ಸ್ಥಾನವನ್ನ ರಷ್ಯಾ ಕಳ್ಕೊಳ್ಬೇಕಾಗಿ ಬಂತು. ಈ ಮಾಸ್ಕೋ ಅನ್ನುವಂಥದ್ದು ಈಗ ತನ್ನ ಕ್ಲೋಸ್ನೆಸ್ ಅನ್ನ ಡ್ರಿಫ್ಟ್ ಮಾಡಿ ಬೀಜಿಂಗ್ನ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸಿದ್ರು ಕೂಡ
ಭಾರತ US ಮತ್ತು ಕ್ವಾಡ್ ಗುಂಪಿನೊಟ್ಟಿಗೆ ಎಂಗೇಜ್ಮೆಂಟ್ ಅನ್ನು ತೋರಿಸುವಂಥದ್ದನ್ನ ರಷ್ಯಾ ಕ್ರಿಟಿಸೈಸ್ ಮಾಡ್ತಾ ಇದ್ರೂ ಕೂಡ, ಅಂದ್ರೆ ಕ್ರಿಟಿಕಲ್ ಆಗಿ ಈ ವಿಚಾರದಲ್ಲಿ ರಷ್ಯಾ ಇದ್ರೂ ಕೂಡ, ರಷ್ಯಾ ಏನು ತನ್ನ ಒಂದು ವಾರನ್ನ ಉಕ್ರೇನ್ನ ಎದುರಿಗೆ ಮಾಡ್ತಾ ಇದೆ, ಈ ವಿಚಾರದಲ್ಲಿ ಭಾರತವು ಅದನ್ನ ಖಂಡಿತವಾಗಿ ವಿರೋಧಿಸುವಂತ ಒಂದು ನಿಲುವನ್ನು ಪಡ್ಕೊಳ್ಳುವುದು ಭಾರತದ ಫಾರಿನ್ ಪಾಲಿಸಿಗೆ ಇವತ್ತು ಕಷ್ಟ ಆಗ್ತಾ ಇದೆ ಅನ್ನುವಂಥದ್ದನ್ನ ಇಲ್ಲಿ ನಾವು ಕಾಣ್ಬೋದಾಗಿದೆ. ಒಟ್ಟಾರೆಯಾಗಿ ನ್ಯೂ ಡೆಲ್ಲಿ ಅನ್ನುವಂಥದ್ದು ಬ್ಯಾಲೆನ್ಸಿಂಗ್ ಆಕ್ಟ್ ಅನ್ನ ಮೇಂಟೈನ್ ಮಾಡಬೇಕಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಇದು ಸಾಕಷ್ಟು ಈಸಿಯಾದ ವಿಚಾರ ಏನಲ್ಲ. ರಷ್ಯಾಗೆ ಹೆಚ್ಚಿನ ಒಲವನ್ನು ತೋರಿಸಿದಾಗ ವಾಷಿಂಗ್ಟನ್ ಕೂಡ ಬೇಸರ ಮಾಡ್ಕೊಳ್ಳುತ್ತೆ. ಆದರೆ ವಾಷಿಂಗ್ಟನ್ನಿನೊಟ್ಟಿಗೆ ನಿಂತರೆ ನಮ್ಮ ಈ ಡಿಫೆನ್ಸ್ ಸಪ್ಲೈಸ್ಗೆ ತೊಡಕಾಗುತ್ತೆ, ಹಿಸ್ಟಾರಿಕಲ್ ಟೈಸ್ನ ಮೇಲೆ ಎಫೆಕ್ಟ್ ಆಗುತ್ತೆ. ಚೀನಾದೊಟ್ಟಿಗೆ ರಷ್ಯಾದ ಕ್ಲೋಸ್ನೆಸ್ ಅಂಡ್ ಎರಡೂ ಕಂಟ್ರೀಸ್ಗಳು ಕೂಡ ಭಾರತಕ್ಕೆ ಒಂದಷ್ಟು ಹತ್ತಿರವಾಗಿದೆ ಕಂಪ್ಯಾರಿಟಿವ್ಲಿ ಟು ವೆಸ್ಟರ್ನ್ ಕಂಟ್ರೀಸ್. ಈ ಎಲ್ಲ ಕಾರಣದಿಂದ ಭಾರತ ತಮ್ಮ ಫಾರಿನ್ ಪಾಲಿಸಿಯನ್ನ ಈಗ ಬ್ಯಾಲೆನ್ಸಿಗಾಗಿ ತಗೊಳ್ಬೇಕಾಗಿರ್ತಕ್ಕಂಥದ್ದು ಭಾರತದ ಮುಂದಿರ್ತಕ್ಕಂಥ ಒಂದು ದೊಡ್ಡ ಸವಾಲಾಗಿರ್ತಕ್ಕಂಥದ್ದು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.